ಸ್ನೇಹಿತರಾಗಿದ್ದಂಥ ಒಟ್ಟಿಗೆ ಕೆಲಸ ಮಾಡಿದಂಥ ಗೆಳೆಯರನ್ನ ಕಳ್ಕೊಂಡ್ಬಿಟ್ವಿ. ಒಬ್ಬರು ದಿಲೀಪ್ ರಾಜ್, ಇನ್ನೊಬ್ಬರು ನಂದೀಶ್ ಅಂತ ಸಂಭಾಷಣೆಗಾರ, ಬರಹಗಾರ, ನಮಗಿಂತ ತುಂಬ ಕಿರಿಯ ಸ್ನೇಹಿತ. ಇನ್ನೊಬ್ಬ ಹುಡುಗ ನಮಗೆ ತುಂಬ ಹತ್ತಿರ ಇದ್ದವನು, ಚಲನಚಿತ್ರ ಅಕಾಡೆಮಿಯಲ್ಲಿ ಕೆಲಸ ಮಾಡ್ತಾಯಿದ್ದ, ಸಿನಿಮಾ ವಲಯಗಳಲ್ಲಿ ಕೆಲಸ ಮಾಡ್ತಾಯಿದ್ದ, ತುಂಬ ಚಟುವಟಿಕೆಯಿಂದ ಓಡಾಡ್ಕೊಂಡಿದ್ದ ರಾಜೇಶ್ ಅಂತ. ಈ 3 ಜನರ ಸಾವಿದೆಯಲ್ಲ, ಇದು ಮತ್ತೆ ಮತ್ತೆ ಹಲವಾರು ಪ್ರಶ್ನೆಗಳಿಗೆ, ಹಲವಾರು ಗೊಂದಲಗಳಿಗೆ, ಒಂದು ಅಸಹನೆಗೆ, ಒಂದು ಅಸಹಾಯಕತೆಗೆ, ಒಂದು ಕೋಪಕ್ಕೆ, ಎಲ್ಲದಕ್ಕೂ ದೂಡಿಬಿಟ್ಟಿದೆ. ದೇಶಕ್ಕೆ 36 ವರ್ಷ, 37ಕ್ಕೆ ಬರ್ತಾ ಇದ್ದ. ಈಗ ಬೈಕುಂಬಡನ ಅಂದರೆ ಯಾವುದೋ ಅಭ್ಯಾಸ ಇರಲಿಲ್ಲ ಅವನಿಗೆ. ಅವನು ಧೂಮಪಾನಿ ಅಲ್ಲ, ಮದ್ಯಪಾನಿ ಅಲ್ಲ, ಮಾಂಸಾಹಾರಿ ಅಲ್ಲ. ತುಂಬ ತದೇಕ ಚಿತ್ತದ ಹುಡುಗ, ಸಮ ಮನಸ್ಸಿರ್ತಕ್ಕಂಥ ಹುಡುಗ. ಒತ್ತಡದ ಜೀವನ ಏನಿರಲಿಲ್ಲ. ನೀವು ಹೇಳೋ ಸಬೂಬುಗಳನ್ನು ಕೇಳ್ಕೊಂಡು ಕೂತ್ಕೊಳ್ಳೋಕ್ಕೀಗ. ರಾಜೇಶ್ ಯಾವುದೇ ಹವ್ಯಾಸ ಇರಲಿಲ್ಲ. ದಿಲೀಪ್ಗೆ ಯಾವುದೇ ಹವ್ಯಾಸ ಇರಲಿಲ್ಲ. ಮೆದುಳು ಜ್ವರ ಅಂತ ಬಂದ್ಬಿಡ್ತು, ಬ್ರೈನ್ ಸ್ಟ್ರೋಕ್ ಅಂತ ಹೇಳಿಬಿಟ್ರು. ದಿಲೀಪ್ ಮತ್ತು ನಂದೀಶ್ ಸಹಾಯಬಾರದ ವಯಸ್ಸಿನಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ, ಎಂಥ ಹೃದಯಾಘಾತ ಅದು. ಹಾಸ್ಪಿಟ್ಲಿಗೆ ಹೋಗೋದಕ್ಕೂ ಟೈಮ್ ಕೊಡ್ದಲೆ, ಗೋಲ್ಡನ್ ಅವರ್ ಅಂತ ಕರೀತಾರೆ, ಅದಕ್ಕೂ ಟೈಮ್ ಕೊಡ್ದಲೆ ಹೊರಟುಬಿಟ್ರು ಅವರು ಜರ್ನಿ ಮುಗಿಸಿ. ಏನು ಕಾರಣ ಇದಕ್ಕೆ? ಇದನ್ನು ಮಾತಾಡಬೇಕಾದ್ರೆ ಒಳಗಡೆ ಒಂದು ಕಾಷ್ಟ ಮೌನ ಇದೆ, ಸ್ಮಶಾನ ಮೌನ ಇದೆ. ಈ ಹಾರ್ಟ್ ಅಟ್ಯಾಕ್ ಅನ್ನೋದಕ್ಕೆ ಅಂಡರ್ಗಾನ್ ಆಗಿ ಬಂದವನು ನಾನು. ವೈಕುಂಠ ಅಂತಿದ್ರೆ ಅದರಲ್ಲಿ ಎಷ್ಟು ಡೋರ್ ಇರುತ್ತೋ ಅದರಲ್ಲಿ ಅರ್ಧ ಡೋರ್ ತಟ್ಟು ಬಂದಿದ್ದೀನಿ. ಆ ನೇಚರ್ದೊಂದು ಬ್ಲೆಸ್ಸಿಂಗ್ ಇತ್ತು, ಪ್ರಕೃತಿದು, ತಂದೆ ತಾಯಿಯವರ ಆಶೀರ್ವಾದ ಇತ್ತು, ಒಂದು ಪುಣ್ಯ ಒಂದು ಸ್ವಲ್ಪ ಇತ್ತು, ಯಾರ್ದೋ ಆಶೀರ್ವಾದ ಬದುಕಿಸ್ಕೊಂಡ್ಬಿಡ್ತು. ಕೋವಿಡ್ ಎಫೆಕ್ಟ್ ಇದು. ಡಾಕ್ಟರ್ ಕೆ ಸಿ ರಘು ಅವರು ಆಹಾರ ತಜ್ಞರು. ಅಷ್ಟು ಒಬ್ಬ ಬುದ್ಧಿವಂತರನ್ನು, ಸರಳ ಸಜ್ಜನರನ್ನು ನೀವು ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಅವ್ರಿಗೆ ಲಂಗ್ಸ್ ಇಶ್ಯೂ ಆಗೋಯ್ತು. ಅವರಷ್ಟು ಜ್ಞಾನ ನಮಗೆಲ್ಲ ಇರೋದಕ್ಕೆ ಸಾಧ್ಯನೇ ಇಲ್ಲ. ಕೆ ಸಿ ರಘು ಇಲ್ಲಿ ಬರ್ತಾರೆ ನೋಡಿ. ದೀಪ ಹಚ್ಚಿಬಿಡಿ. ನಾನು ಹಚ್ಚಿರಲ್ಲ ಅವತ್ತು ದೀಪನ. ನಾನು ಹೇಳಿದೆ ಅವತ್ತು ಬೇರೆ ಬೇರೆ ಕಾರಣಗಳಿಗೆ ನಾನು ದೀಪ ಹಚ್ತೀನಿ. ಪ್ರಧಾನಮಂತ್ರಿ ಮೋದಿಜಿಯವರು ಕರೆ ಕೊಟ್ಟಾಗ ಒಂದು ಕೋವಿಡ್ನಿಂದ ನರಳ್ತಾ ಇರ್ತಕ್ಕಂಥ, ಒಂದು ಲಾಕ್ಡೌನಲ್ಲಿ ಮನೆ ಒಳಗಡೆ ಇರ್ತಕ್ಕಂಥ ಜನ ಇದ್ದಾರಲ್ಲ, ಅವ್ರಿಗೆಲ್ಲ ಸಾಮುದಾಯಿಕತ್ವ ಬೇಕು, ಸೈಕಾಲಜಿಕಲಿ ಅವ್ರಿಗೊಂದು ಶಕ್ತಿ ಕೊಡಬೇಕು ಅನ್ನೋ ಕಾರಣಕ್ಕೆ ತಟ್ಟೆ ಬಿಡಿರಿ, ದೀಪ ಹಚ್ಚಿ ಅಂತ ಹೇಳಿದ್ದು. ಸ್ನೇಹಿತರೆ ನಮಸ್ಕಾರ. ಈ ಒಂದು 6 ರಿಂದ 7 ದಿನಗಳ ಅಂತರದಲ್ಲಿ ನನಗೆ ತುಂಬ ಪರಿಚಯ ಇರುವ, ಸ್ನೇಹಿತರಾಗಿದ್ದಂಥ, ಒಟ್ಟಿಗೆ ಕೆಲಸ ಮಾಡಿದಂಥ ಗೆಳೆಯರನ್ನ ಕಳ್ಕೊಂಡ್ಬಿಟ್ವಿ. ಒಬ್ಬರು ದಿಲೀಪ್ ರಾಜ್, ಇನ್ನೊಬ್ಬರು ನಂದೀಶ್ ಅಂತ ಸಂಭಾಷಣೆಗಾರ, ಬರಹಗಾರ, ನಮಗಿಂತ ತುಂಬ ಕಿರಿಯ ಸ್ನೇಹಿತ. ಇನ್ನೊಬ್ಬ ಹುಡುಗ ನಮಗೆ ತುಂಬ ಹತ್ತಿರ ಇದ್ದವನು, ಚಲನಚಿತ್ರ ಅಕಾಡೆಮಿಯಲ್ಲಿ ಕೆಲಸ ಮಾಡ್ತಾಯಿದ್ದ, ಸಿನಿಮಾ ವಲಯಗಳಲ್ಲಿ ಕೆಲಸ ಮಾಡ್ತಾಯಿದ್ದ, ತುಂಬ ಚಟುವಟಿಕೆಯಿಂದ ಓಡಾಡ್ಕೊಂಡಿದ್ದ ರಾಜೇಶ್ ಅಂತ. ಈ 3 ಜನರ ಸಾವಿದೆಯಲ್ಲ, ಇದು ಮತ್ತೆ ಮತ್ತೆ ಹಲವಾರು ಪ್ರಶ್ನೆಗಳಿಗೆ, ಹಲವಾರು ಗೊಂದಲಗಳಿಗೆ, ಒಂದು ಅಸಹನೆಗೆ, ಒಂದು ಅಸಹಾಯಕತೆಗೆ, ಒಂದು ಕೋಪಕ್ಕೆ, ಎಲ್ಲದಕ್ಕೂ ದೂಡಿಬಿಟ್ಟಿದೆ. ಒಂದು ದೊಡ್ಡ ಮೌನಕ್ಕೆ ದೂಡಿಬಿಟ್ಟಿದೆ. ನಂದೀಶ್ಗೆ 36 ವರ್ಷ, 37ಕ್ಕೆ ಬರ್ತಾ ಇದ್ದ. ಈಗ ಬೈಕುಂಬಡನ ಅಂದರೆ ಯಾವುದೋ ಅಭ್ಯಾಸ ಇರಲಿಲ್ಲ ಅವನಿಗೆ. ಅವನು ಧೂಮಪಾನಿ ಅಲ್ಲ, ಮದ್ಯಪಾನಿ ಅಲ್ಲ, ಮಾಂಸಾಹಾರಿ ಅಲ್ಲ. ತುಂಬ ತದೇಕ ಚಿತ್ತದ ಹುಡುಗ, ಸಮ ಮನಸ್ಸಿರ್ತಕ್ಕಂಥ ಹುಡುಗ. ಒತ್ತಡದ ಜೀವನ ಏನಿರಲಿಲ್ಲ. ನೀವು ಹೇಳೋ ಸಬೂಬುಗಳನ್ನು ಕೇಳ್ಕೊಂಡು ಕೂತ್ಕೊಳ್ಳೋಕ್ಕೀಗ. ರಾಜೇಶ್ ಯಾವುದೇ ಹವ್ಯಾಸ ಇರಲಿಲ್ಲ. ದಿಲೀಪ್ಗೆ ಯಾವುದೇ ಹವ್ಯಾಸ ಇರಲಿಲ್ಲ. ಇವರೆಲ್ಲರೂ ಫಿಟ್ನೆಸ್ ಫ್ರೀಕ್ಗಳಾಗಿದ್ದರು. ಎಲ್ರಿಗೂ ಆಹಾರದ ರೀತಿ ನೀತಿಗಳಿತ್ತು. ಇವತ್ತು ಡಯಟ್ ಈಸ್ ದ ಡ್ರಗ್. ಆಹಾರನ ತುಂಬ ಪರಿಗಣಿಸಬೇಕು, ನಿಜ. ಒತ್ತಡ ಏನು ಅಂಥ ಒತ್ತಡ ಇರಲಿಲ್ಲ ರಾಜೇಶ್ಗೆ ಆಗಲಿ. ಮೆದುಳು ಜ್ವರ ಅಂತ ಬಂದ್ಬಿಡ್ತು, ಬ್ರೈನ್ ಸ್ಟ್ರೋಕ್ ಅಂತ ಹೇಳಿಬಿಟ್ರು. ದಿಲೀಪ್ ಮತ್ತು ನಂದೀಶ್ ಸಹಾಯಬಾರದ ವಯಸ್ಸಿನಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ, ಎಂಥ ಹೃದಯಾಘಾತ ಅದು. ಹಾಸ್ಪಿಟ್ಲಿಗೆ ಹೋಗೋದಕ್ಕೂ ಟೈಮ್ ಕೊಡ್ದಲೆ, ಗೋಲ್ಡನ್ ಅವರ್ ಅಂತ ಕರೀತಾರೆ, ಅದಕ್ಕೂ ಟೈಮ್ ಕೊಡ್ದಲೆ ಹೊರಟುಬಿಟ್ರು ಅವರು ಜರ್ನಿ ಮುಗಿಸಿ. ಏನು ಕಾರಣ ಇದಕ್ಕೆ? ಇದನ್ನು ಮಾತಾಡಬೇಕಾದ್ರೆ ಒಳಗಡೆ ಒಂದು ಕಾಷ್ಟ ಮೌನ ಇದೆ, ಸ್ಮಶಾನ ಮೌನ ಇದೆ. ಇದನ್ನು ಹೇಗೆ ಪ್ರೆಸೆಂಟ್ ಮಾಡೋದು ಅನ್ನೋದೇ ಒಂದು ದುಃಖಕರವಾದಂಥ ಸಂಗತಿ. ಎಲ್ಲ ಜೊತೆಯಲ್ಲಿದ್ದಂಥ ಯುವಕರು ಭಾರಿ ಕನಸು ಕಟ್ಕೊಂಡಿದ್ರು. ಆ ನಂದೀಶನ್ನ ಹುಡುಗ ಮಾಳೂರು ಅಂತ ಒಂದು ಊರಲ್ಲಿದ್ದ, ತೀರ್ಥಹಳ್ಳಿಯಿಂದ. ಆ ಹಾಸ್ಪಿಟ್ಲಿಗೆ ಹೋದ, PHCಗೆ.
ಅವನಿಗೆ ವಾಮಿಟ್ ಸೆನ್ಸೇಷನ್ ಬರ್ತಾಯಿತ್ತು, ವಾಮಿಟ್ ಮಾಡ್ಕೊಂಡಿದ್ದ 2-3 ಸಲ. ಲೆಫ್ಟ್ ಪೋರ್ಷನ್ ಒಂದು ಸ್ವಲ್ಪ ಜೊಮ್ ಹಿಡ್ದಂಗೆ ಆಗಿತ್ತು, ಹೇಳ್ಕೊಂಡಿದ್ದ ಎಲ್ಲರಿಗೂ. ಆ PHC ಡಾಕ್ಟ್ರು ಅಸಿಡಿಟಿಯಿಂದ ತೀರ್ಮಾನ ಮಾಡ್ಬಿಟ್ಟ. ಆ ಮನುಷ್ಯ ಗ್ಲೂಕೋಸ್ ಹಾಕ್ಬಿಟ್ಟ, ಅಸಿಡಿಟಿಗೆ ಟ್ರೀಟ್ಮೆಂಟ್ ಕೊಟ್ಬಿಟ್ಟ. ಇಷ್ಟೆಲ್ಲ ನಾವು ಇವತ್ತು ಕೂತ್ಕೊಂಡು ಯೂಟ್ಯೂಬ್ಗಳಲ್ಲಿ ನೋಡ್ತಾ ಇದ್ದೀವಿ, ಮೀಡಿಯಾಗಳಲ್ಲಿ ನೋಡ್ತಾ ಇದ್ದೀವಿ, ಡಾಕ್ಟರ್ಸ್ಗಳು ಎಜುಕೇಟ್ ಮಾಡ್ತಾ ಇದ್ದಾರೆ. ಆದರೂ ಸಿಸ್ಟಮ್ ಏನಾಗಿದೆ, ದಿಲೀಪ್ ರಾಜ್ಗೆ ಆಟೋದಲ್ಲಿ ಪರದಾಡ್ತಾ ಇದ್ದಾರೆ. ಅಂಥ ಒಬ್ಬ ಸಾಧಕ, ಅಂಥ ಒಬ್ಬ ಮನುಷ್ಯ 3 ಖಾಸಗಿ ಆಸ್ಪತ್ರೆಗಳಿಗೆ ಹೋದರೂ ಹೃದಯಕ್ಕೆ ಸಂಬಂಧಪಟ್ಟಂಥ ಚಿಕಿತ್ಸೆ ಸಿಗದಾರದೆ ಹೋಗ್ಬಿಟ್ಟ. ರಾಜೇಶ್ ಒಂದು ಖಾಸಗಿ ಆಸ್ಪತ್ರೆಯಿಂದ ಇನ್ನೊಂದು ದೊಡ್ಡ ಆಸ್ಪತ್ರೆಗೆ ಡಿಸ್ಚಾರ್ಜ್ ಮಾಡಿ ಕಳಿಸೋರು, ಇಲ್ಲಿ ಟ್ರೀಟ್ಮೆಂಟ್ ಆಗಲ್ಲ ಅಂತ. ಅಲ್ಲಿ ಹೋಗಿ ಲಕ್ಷ ಖರ್ಚು ಮಾಡಿದ್ರು ಆ ಬಡ ಕುಟುಂಬ ಬದುಕಿಸ್ಕೊಳ್ಳೋಕ್ಕಾಗಲಿಲ್ಲ. ಈ 3 ಜನರ ಸಾವಿದೆಯಲ್ಲ, ಅದು ನಮ್ಮ ನಡುವಿನ ತಲ್ಲಣ, ನಮ್ಮ ಭರವಸೆಗಳನ್ನೇ ನುಂಗು ಹಾಕ್ಬಿಟ್ಟಿದೆ, ನಮ್ಮ ಬದುಕಿನ ಬೆಳಕನ್ನೇ ನುಂಗು ಹಾಕ್ಬಿಡ್ತು. ಯಾಕೆ ಹಿಂಗಾಗೋಯ್ತು? ಅಲ್ರಿ, ಝೊಮ್ಯಾಟೊ ಬರುತ್ತೆ, ಸ್ವಿಗ್ಗಿ ಬರುತ್ತೆ ರೀ 10 ನಿಮಿಷಕ್ಕೆ, ರ್ಯಾಪಿಡೋ ಬರುತ್ತೆ ರೀ. ಕೆಲವು ಜರ್ನಲಿಸ್ಟ್ಗಳು ಇದನ್ನು ತುಂಬ ಗಟ್ಟಿಯಾಗಿ ಬರ್ಕೊಂಡ್ರು. ಇದನ್ನು ನನಗೂ ಗಾಢವಾಗಿ ಕಾಡ್ತಾ, ಹೌದಲ್ವಾ ಅನ್ನಿಸ್ತು ಅವ್ರು ಬರೆದಾಗ. ರ್ಯಾಪಿಡೋ, ಸ್ವಿಗ್ಗಿ, ಝೊಮ್ಯಾಟೊ ಎಲ್ಲ ಆನ್ಲೈನ್ಗಳಲ್ಲಿ 10 ನಿಮಿಷಕ್ಕೆ ಬರುತ್ತೆ. ಆದರೆ ಒಂದು ತುರ್ತು ಚಿಕಿತ್ಸೆ ಅಂತ ಬಂದಾಗ, ಆಸ್ಪತ್ರೆಗಳ ವಿಚಾರ ಅಂತ ಬಂದಾಗ ಔಷಧೋಪಚಾರ ಸಿಗೋದಿಲ್ವಲ್ಲ ತಕ್ಷಣಕ್ಕೆ. ಸಿಕ್ಬಿಟ್ಟಿದ್ರು, ಎಲ್ಲ ಬದುಕ್ಬಿಡ್ತಾ ಇದ್ರಲ್ಲ. ಎಂಥ ಚೋದ್ಯವಾದ ವ್ಯವಸ್ಥೆಲಿದ್ದೀವಿ ನಾವು, ಎಂಥ ಕೆಟ್ಟ ವ್ಯವಸ್ಥೆಲಿದ್ದೀವಿ. ಏನು ಮಾಡ್ತಾ ಇದ್ದಾರೆ ದಿನೇಶ್ ಗುಂಡೂರಾವ್ ಅವರು? ಏನು ಮಾಡ್ತಾಯಿದೆ ಸರ್ಕಾರ? ದೊಡ್ಡ ದೊಡ್ಡ ಪತ್ರಕರ್ತರುಗಳೇ ಇದನ್ನು ಧ್ವನಿ ಎತ್ತದ್ವಲ್ಲ, ಬರೆದುವಲ್ಲ, ಎಲ್ಲರೂ ಕೇಳಿದ್ವಲ್ಲ. ಝೊಮ್ಯಾಟೊ ಸಂಸ್ಥೆ ಅವನಿಗಿರೋ ಕಮಿಟ್ಮೆಂಟ್ ನಿಮಗಿಲ್ವಾ? ಇದು ಇನ್ನೆಷ್ಟು ಪ್ರಚಾರ ಆಗಬೇಕು, ಇನ್ನೂ ಎಷ್ಟು ಜನರು ಹೆದರಬೇಕು ಇದರಿಂದ? ಆಯಿತು, ನೀವು ಒಂದೇ ಸಬಬು ಕೊಡ್ತಾ ಇದ್ದೀರಿ ಇಷ್ಟು ವರ್ಷದಲ್ಲಿ. ಎಲ್ಲ ವೈದ್ಯರುಗಳು ಹೇಳ್ತಾ ಇದ್ದೀರಿ, ಎಲ್ಲ ಹಿರಿಯ ವೈದ್ಯರುಗಳನ್ನು ನೋಡಿದ್ದೀನಿ ನಾನು. ಈ ನನ್ನದೇ ಒಂದು ಪರ್ಸ್ನಲ್, ನನ್ನದೇ ಸ್ವಂತ ಅನುಭವ ಇದೆ, ಅದರಲ್ಲಿ ಮುಂದಿನ ದಿನಗಳಲ್ಲಿ ಹೇಳ್ತೀನಿ ನಿಮ್ಮ ಹತ್ರ. ಈ ಹಾರ್ಟ್ ಅಟ್ಯಾಕ್ ಅನ್ನೋದಕ್ಕೆ ಅಂಡರ್ಗಾನ್ ಆಗಿ ಬಂದವನು ನಾನು. ವೈಕುಂಠ ಅಂತಿದ್ದರೆ ಅದರಲ್ಲಿ ಎಷ್ಟು ಡೋರ್ ಇರುತ್ತೋ ಅದರಲ್ಲಿ ಅರ್ಧ ಡೋರ್ ತಟ್ಟಿ ಬಂದಿದ್ದೀನಿ. ಆ ನೇಚರ್ದೊಂದು ಬ್ಲೆಸ್ಸಿಂಗ್ ಇತ್ತು, ಪ್ರಕೃತಿದು, ತಂದೆ ತಾಯಿಯವರ ಆಶೀರ್ವಾದ ಇತ್ತು, ಒಂದು ಪುಣ್ಯ ಒಂದು ಸ್ವಲ್ಪ ಇತ್ತು, ಯಾರ್ದೋ ಆಶೀರ್ವಾದ ಬದುಕಿಸ್ಕೊಂಡ್ಬಿಡ್ತು. ಇಲ್ಲಾಂದರೆ ಹಾರ ಹಾಕ್ಬಿಡ್ಬೇಕಾಗಿತ್ತು, ನಮ್ಮ ಹೆಸರು ಸ್ಟೇಟಸ್ ಹಾಕಿ ತೆಗೆದುಬಿಡ್ತಾಯಿದ್ರು. ಒಂದೇನೋ ಸಮಯೋಚಿತವಾದ ಒಂದು ಡಿಸಿಷನ್ ತೊಗೊಂಡೆ. ಈಗ ಈ ಹುಡುಗರ ಬಗ್ಗೆ ಹೋಗೋದಾದರೆ ಏನು ಹೇಳ್ತೀರಾ? ಯಾವಾಗಲೂ ನೀವು ಆಹಾರದ ಕ್ರಮ ಚೆನ್ನಾಗಿ ಇಟ್ಕೋಬೇಕು. ಅಪ್ಪು ಅವರು ತುಂಬ ಫಿಟ್ ಆಗಿದ್ರು ರೀ, ತುಂಬ ಹೆಲ್ತ್ ಕಾನ್ಷಿಯಸ್ ಇತ್ತು, ಪರ್ಸ್ನಲ್ ಡಾಕ್ಟರ್ಸ್ ಇದ್ದರು. ದಿಲೀಪ್ ರಾಜ್ಗೆ ಭಾರಿ ಕಾನ್ಷಿಯಸ್ ಇತ್ತು, ತುಂಬ ಫಿಟ್ ಇದ್ದರು ದಿಲೀಪ್ ರಾಜು. ಅಂಥ ಸ್ಟ್ರೆಸ್ ತೊಗೊಳ್ಳೋವಂಥ 5 Sಗಳಂತ ಕರೀತಾರೆ. ಯಾವ 5 S ಇರಲಿಲ್ಲ, ಸ್ಮೋಕು, ಸ್ಟ್ರೆಸ್ಸು, ಸ್ಲೀಪ್ಲೆಸ್ನೆಸ್ ಏನೂ ಇರಲಿಲ್ಲ. ನಂದೀಶ್ಗಂತೂ ಏನೂ ಇರಲಿಲ್ಲ, ಯಾವುದೇ ಒತ್ತಡದ ಜೀವನ ಇರಲಿಲ್ಲ, ತುಂಬ ಚಂದದ ಬದುಕು ಕಟ್ಕೊಂಡಿದ್ದ. 4 ತಿಂಗಳದೊಂದು ಮಗು ಇದೆ, 4 ವರ್ಷದೊಬ್ಬಳು ಹೆಣ್ಣುಮಗಳಿದ್ದಾಳೆ, 4 ತಿಂಗಳದೊಬ್ಬ ಗಂಡು ಮಗು ಇದ್ದಾನೆ, ಮುದ್ದಾದ ಸಂಸಾರ ಇದೆ. ಬೆಂಗಳೂರಿನ ಬದುಕು ಸಾಕು ಅಂತ ಸ್ವಚ್ಛಂದವಾಗಿ ಬದುಕ್ತೀನಿ ಅಂತ ಹಸಿರು ಕಾಡು ಮಲೆನಾಡಲ್ಲಿ ಬದುಕ್ತೀನಿ, ಕುವೆಂಪು ಹೇಳಿದ ನಾಡಲ್ಲಿ ಬದುಕ್ತೀನಿ, ಆ ರೀತಿ ನೀತಿಗಳಲ್ಲಿ ಬದುಕ್ತೀನಿ ಅಂತ ತೀರ್ಥಹಳ್ಳಿಗೆ ಹೋಗಿದ್ದ, ಸ್ವಂತ ಊರಿಗೆ ಹೋಗಿದ್ದ ಹುಡುಗ. ಅಲ್ಲಿಂದಾನೆ ಬರಿತಾ ಇದ್ದ, ಎಷ್ಟೋ ಧಾರಾವಾಹಿಗಳಿಗೆ ಬರೆದಿದ್ದ, ಸಿನಿಮಾಗಳಿಗೆ ಬರಿತಾ ಇದ್ದ ಹುಡುಗ. ಏನು ಒತ್ತಡ ಇತ್ತು ಅವನ ಜೀವನದಲ್ಲಿ. ಚಂದವಾದ ಕುಟುಂಬ, ನಮಗೆ ತುಂಬ ಹತ್ತಿರದ ಹುಡುಗರು ಇವರೆಲ್ಲ. ರಾಜೇಶ್ಗೆ ಏನು ಒತ್ತಡ ಇತ್ತು. ಎಲ್ಲರೂ ಹೇಳೋದೇನೋ ಆಹಾರ, ಆಯಿತು, ಎಸ್ ವಿ ಅಗ್ರಿ. ಇವತ್ತು ಪ್ರತಿಯೊಬ್ಬರು ಆಹಾರದ ಬಗ್ಗೆ ಕಾನ್ಷಿಯಸ್ನೆಸ್ ಬರ್ತಾ ಇದೆ, ಎಲ್ರಿಗೂ ಹೇಳ್ತಾ ಇದ್ದಾರೆ. ಕಾರ್ಬ್ಸ್ ಅಂದ್ರೇನು, ಪ್ರೋಟೀನ್ ಅಂದ್ರೇನು, ಹಾರ್ಟಿಗೆ ಬೇಕಾದಂಥ ಮ್ಯಾಗ್ನೀಷಿಯಮ್ ಅಂದ್ರೇನು, ಸೋಡಿಯಂ ಅಂದ್ರೇನು, ಪೊಟ್ಯಾಷಿಯಮ್ ಅಂತಂದ್ರೇನು. ನೀವು ಸುಮ್ಮನೆ ಸ್ಕ್ರೋಲ್ ಮಾಡಿದ್ರೆ ಸಾಕು, ಅಷ್ಟು ಮಾಹಿತಿ ಸಿಗ್ತಾ ಇದೆ. ಯಾವ ಫ್ರೂಟ್ ಆದಮೇಲೆ ಏನು ಮಾಡಬೇಕು, ಯಾವ ವೆಜಿಟೇಬಲ್ಸ್ ತಿನ್ನಬೇಕು, ರೆಡ್ ಮೀಟ್ ಯಾಕೆ ತಿನ್ನಬಾರ್ದು. ಸೊ ಆಹಾರದ ಬಗ್ಗೆ ಅಷ್ಟು ವೈಜ್ಞಾನಿಕವಾದಂಥ ಸಲಹೆ ಕೊಡೋರಿದ್ದಾರೆ. ನನ್ನ ಸ್ನೇಹಿತರು ಎಷ್ಟೊಂದು ಜನ ಇದ್ದಾರೆ, ಎಲ್ರಿಗೂ ತಲುಪ್ತಾ ಇದೆ, ಏನು ತಲುಪಲಾರದಂಥ ವಿಚಾರ ಅಲ್ಲ. ಆಯಿತು, ಒತ್ತಡ, ಬದುಕಿನ ಹೇಗೆ ಬದುಕೋದು ಒತ್ತಡಗಳಿಲ್ದಲೆ? ಈ ವ್ಯವಸ್ಥೆ ಅಷ್ಟು ಚೆನ್ನಾಗಿದೆಯಾ? ಒತ್ತಡಗಳಿಲ್ದಲೆ ಬದುಕೋ ಅಷ್ಟು ಚೆನ್ನಾಗಿದೆಯಾ? ಒತ್ತಡವೇ ಇಲ್ದಲೆ ದೇವರ ವಿಗ್ರಹ ಒಂದಿರ್ಬೋದು ಅಷ್ಟೇ ಮನುಷ್ಯನಿಗಿರುತ್ತೆ. ಆದರೂ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ವ್ಯಾಯಾಮ, ಯೋಗ, ಧ್ಯಾನ, ಸಹಜ ಜೀವನ, ಆದಷ್ಟು ಆಸೆ ಮುಕ್ತ ಜೀವನ, ಸತ್ಯವತಿವಾದಂಥ ಜೀವನ, ಸತ್ವಯುತವಾದಂಥ ಜೀವನ ಎಲ್ಲದನ್ನು ಹೇಳ್ಕೊಡ್ತಾ ಇದ್ದಾರೆ. ಎಲ್ಲ ಹಳ್ಳಿಗಾಡಿನ ಜನರಿಗೆ ಗೊತ್ತಿದೆ, ಇದು ನಮಗಿಂತ ಜಾಸ್ತಿ ಗೊತ್ತಿದೆಯಲ್ಲ. ವ್ಯಾಯಾಮದ ಬಗ್ಗೆ ಎಲ್ಲರಿಗೂ ಪರಿಕಲ್ಪನೆ ಇದೆಯಲ್ಲ. ಜಿಮ್ಗಳೆಲ್ಲ ಹೌಸ್ಫುಲ್ ಇದ್ದಾವೆ ಇವತ್ತು. ಸಾಯಂಕಾಲ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳು ಎಷ್ಟು ಹೌಸ್ಫುಲ್ ಇರುತ್ತೋ, ದೇವಸ್ಥಾನಗಳು ಎಷ್ಟು ಹೌಸ್ಫುಲ್ ಇರುತ್ತೋ, ಅಷ್ಟೇ ಜಿಮ್ಗಳು ಹೌಸ್ಫುಲ್ ಇರುತ್ತೆ.
ಅಷ್ಟೇ ಜನಕ್ಕೆ ವಾಕಿಂಗ್ ಮಾಡಬೇಕು, ಎಕ್ಸಸೈಸ್ ಮಾಡಬೇಕು ಅನ್ನೋದು ಎಲ್ಲ ಕಲ್ಚರ್ ಬಂದಿದೆಯಲ್ಲ, ಮತ್ತೆ ಯಾಕೆ ಹಾರ್ಟ್ ಅಟ್ಯಾಕ್ಸ್ ಇಷ್ಟೊಂದು? ಏನು ಹೇಳ್ತೀರಾ 4 ತಿಂಗಳ ಮಗುಗೆ? ನಂದೀಶನ 4 ತಿಂಗಳ ಮಗುಗೆ ಏನು ಹೇಳ್ತೀರಾ? ರಾಜೇಶನ ತಂದೆ ತಾಯಿ, ವೃದ್ಧ ತಂದೆ ತಾಯಿ ಇವತ್ತು ಅನಾಥರ ಆಗಿದ್ದಲ್ಲ, ಅವ್ರಿಗೇನು ಹೇಳ್ತೀರಾ? ಇದು ದಿಲೀಪ್ ರಾಜ್ಗಾಗಲಿ, ರಾಜೇಶ್ಗಾಗಲಿ, ನಂದೀಶ್ಗಾಗಲಿ ಒಂದು ಪ್ರಚಾರ ಇತ್ತು ಅವ್ರಿಗೆ, ಅವರು ಸಮಾಜದಲ್ಲಿದ್ದರು, ಅವರು ಸಿನಿಮಾದಲ್ಲಿದ್ದರು ಅಂತ ಗೊತ್ತು. ಎಷ್ಟು ಜನ ಹೋಗ್ತಾ ಇದ್ದಾರೆ ಹಂಗೆ ಯುವಕರು? ಹಾರ್ಟ್ ಅಟ್ಯಾಕ್ ರೇಟ್ ಎಷ್ಟಿದೆ? ಬ್ರೈನ್ ಸ್ಟ್ರೋಕ್ ರೇಟ್ ಎಷ್ಟಿದೆ? ಸಂತಾನೋತ್ಪತ್ತಿ ಆಗದಲ್ಲಿರೋ ರೇಟ್ ಎಷ್ಟಿದೆ? ಇನ್ಫರ್ಟಿನಿಟಿ ರೇಟ್ ಎಷ್ಟಿದೆ? ಏನಿದಕ್ಕೆಲ್ಲ ಕಾರಣ? ಇದಕ್ಕೆ ಉತ್ತರ ಏನು? ಶೋಕಗೀತೆ ಆಡ್ಬಿಡೋದು, 2 ದಿನ ಸ್ಟೇಟಸ್ ಬರೆದು ಬಿಡೋದು, ಅವ್ರ ನೆನಪಲ್ಲಿ ಇನ್ನೊಂದಷ್ಟು ಏನೋ ಮಾಡಿಬಿಡೋದು, ಇಷ್ಟೇನಾ? ಅಥವಾ ನಾವೇನಾರು ಒಂದು ಅಭಿಯಾನ ಥರ ಶುರು ಮಾಡ್ತೀವ, ಪ್ರಶ್ನೆಗಳನ್ನು ಕೇಳಬೇಕಾದವ್ರಿಗೆ ಕೇಳ್ತೀವ, ಏನು ಅಂತ? ನಾನು ನಿನ್ನೆಯಿಂದ ಈ ಪ್ರಕರಣ ಆದಾಗ ವಿಚಲಿತನಾಗಿ ಒಂದಷ್ಟು ಜನ ಸೈಂಟಿಸ್ಟ್ಗಳನ್ನು, ಡಾಕ್ಟರ್ಸ್ಗಳನ್ನೆಲ್ಲ ಕೇಳಿದಾಗ ತುಂಬ ದಿನಗಳ ಹಿಂದಿಂದ ನಾವೊಂದು ಮಾತು ಕೇಳ್ತಾ ಬರ್ತಾಯಿದ್ದೀವಿ, ಕೋವಿಡ್ ಎಫೆಕ್ಟ್ ಇದು. ಡಾಕ್ಟರ್ KC ರಘು ಅವರು ಆಹಾರ ತಜ್ಞರು, ಅಷ್ಟು ಒಬ್ಬ ಬುದ್ಧಿವಂತರನ್ನು, ಸರಳ ಸಜ್ಜನರನ್ನು ನೀವು ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಅವ್ರಿಗೆ ಲಂಗ್ಸ್ ಇಶ್ಯೂ ಆಗೋಯ್ತು. ಅವರಷ್ಟು ಜ್ಞಾನ ನಮಗೆಲ್ಲ ಇರೋದಕ್ಕೆ ಸಾಧ್ಯನೇ ಇಲ್ಲ. KC ರಘು ಇಲ್ಲಿ ಬರ್ತಾರೆ ನೋಡಿ, ಎಂಥ ಚಂದದ ಕುಟುಂಬ. ಹಿಂಗೆ ಎಲ್ಲರನ್ನೂ ಕಳ್ಕೊಂಬಿಟ್ಟು ಅವ್ರ ಬಗ್ಗೆ ಮಾತಾಡ್ತಾ ಕೂತ್ಕೊಳ್ಬಿಡೋದು. ನಾಳೆ ನಾವಿರ್ತೀವೋ ಇಲ್ವೋ ಯಾರಿಗೆ ಗೊತ್ತು? ಈಗ ಅಸ್ಥಿರತೆಯಲ್ಲಿ ಬದುಕ್ಬಿಡೋದಾ? ಜೀವನ ನಶ್ವರ ರೀ, ಕ್ಷಣಿಕ, ಯಾವಾಗ ಬೇಕಾದ್ರೂ ಹೋಗ್ಬಿಡುತ್ತೆ. ಇದೆಲ್ಲ ಪೊಯೆಟಿಕ್ಕಾಗಿ ಚೆನ್ನಾಗಿದೆ ಹೇಳೋಕ್ಕೆ. ಪ್ರಾಕ್ಟಿಕಲಿ ಏನು ಜೀವನ? ಕೋವಿಡ್ ಎಫೆಕ್ಟ್ ಯಾಕೆ? ನಿಮಗೆ ಒಂದು ನೆನಪಿರ್ಬೋದು, ದೀಪ ಹಚ್ಬಿಡಿ. ನಾನು ಹಚ್ಚಿರಲ್ಲ ಅವತ್ತು ದೀಪನ. ನಾನು ಹೇಳಿದೆ ಅವತ್ತು ಬೇರೆ ಬೇರೆ ಕಾರಣಗಳಿಗೆ ನಾನು ದೀಪ ಹಚ್ತೀನಿ. ಪ್ರಧಾನಮಂತ್ರಿ ಮೋದಿಜಿಯವರು ಕರೆ ಕೊಟ್ಟಾಗ ಒಂದು ಕೋವಿಡ್ನಿಂದ ನರಳ್ತಾ ಇರ್ತಕ್ಕಂಥ, ಒಂದು ಲಾಕ್ಡೌನಲ್ಲಿ ಮನೆ ಒಳಗಡೆ ಇರ್ತಕ್ಕಂಥ ಜನ ಇದ್ದಾರಲ್ಲ, ಅವ್ರಿಗೆಲ್ಲ ಸಾಮುದಾಯಿಕತ್ವ ಬೇಕು, ಸೈಕಾಲಜಿಕಲಿ ಅವ್ರಿಗೊಂದು ಶಕ್ತಿ ಕೊಡಬೇಕು ಅನ್ನೋ ಕಾರಣಕ್ಕೆ ತಟ್ಟೆ ಬಿಡಿರಿ, ದೀಪ ಹಚ್ಚಿ ಅಂತ ಹೇಳಿದ್ದು. ಎಲ್ಲರೂ ನಾವು ಕೋವಿಡನ್ನು ಹೋಗ್ಲಾಡಿಸೋದಕ್ಕೆ ಏನೋ ಮಾಡ್ತೀವಿ ಅಂದರೆ, ಆವಾಗ ಒಂದಷ್ಟು ಜನ ಹೇಳಿದ್ರು, ಈ ವಾಟ್ಸಪ್ ಯೂನಿವರ್ಸಿಟೀಸ್ ಸಗಣಿ ತಿನ್ನೋ ಜನ, ಸೌಂಡ್ ಎನರ್ಜಿ ಆಗಿಬಿಡುತ್ತೆ, ಅದಾಗ್ಬಿಡುತ್ತೆ, ಇದಾಗ್ಬಿಡುತ್ತೆ ಅಂತ. ಎಷ್ಟು ನಾನ್ಸೆನ್ಸ್ ಈ ದೇಶದಲ್ಲಿದೆ ಅಂದರೆ. ಅದೇ ಥರ ಇನ್ನೊಂದು ಹೇಳಿದರು, ನಾನು ಅವಾಗ ಕ್ಯೂಗಳಲ್ಲಿ ನಿಂತ್ಕೊಂಡು ಅದೇನಂತಾರೆ, ನೆಗೆಟಿವ್ ಬರೋದಕ್ಕೆ ಇಷ್ಟು ರಿಪೋರ್ಟು, ಅದೊಂದು ದೊಡ್ಡ ಮಾಫಿಯಾ ನಡೀತು. ಕೋವಿಡ್ ನೆಗೆಟಿವ್ ಬರಬೇಕು, ಏರ್ಪೋರ್ಟ್ಗೆ ಹೋಗಬೇಕು, ನಾನು ಟ್ರೈನ್ ತೊಗೋಬೇಕು, ಕೆಲಸ ಮಾಡಿ, ಅದಕ್ಕೊಂದಷ್ಟು ದುಡ್ಡು, ಪಾಸಿಟಿವ್ ಮಾಡಿಸ್ಕೊಂಡು ರಜಾ ತೊಗೊಳಕ್ಕೆ ಒಂದಷ್ಟು ಜನ ದುಡ್ಡು, ಕ್ವಾರಂಟೈನ್ ಅನ್ನೋದಕ್ಕೊಂದಷ್ಟು ಜನ ದುಡ್ಡು, ವಾರ್ಡ್ ರೂಮ್ಗಳಿಗೆ ಒಂದಷ್ಟು ಜನ ದುಡ್ಡು ಸುಲಿಗೆ ಮಾಡಿಬಿಟ್ರು. ಮೆಡಿಕಲ್ ಭಯೋತ್ಪಾದನೆ ನಡೆದುಬಿಡ್ತು ಔಷಧಗಳ ಹೆಸರಲ್ಲಿ. ಇದ್ರ ಜೊತೆಗೆ ಎಷ್ಟು ಜನ ಕ್ಯೂ ನಿಂತ್ಕೊಂಡ್ಬಿಟ್ರು, ಹಗಲು ರಾತ್ರಿ ಕಾದುಬಿಟ್ರು. ಕೋವ್ಯಾಕ್ಸಿನ್ನು, ಕೋವಿಶೀಲ್ಡು, ಬೂಸ್ಟರ್ಸು ಅಂತ 4 ಇಂಜೆಕ್ಷನ್ ತೊಗೊಂಡ್ಬಿಟ್ರು. ಅವಸರ ಕೊಟ್ಟಿದ್ದ ಮಕ್ಕಳಿವರು. ನಾವು ಅವತ್ತಿಂದ ಹೇಳ್ತಾ ಬಂದ್ವಿ. ಇವತ್ತು ನೋಡಿ, ನಿಮಗಿಲ್ಲೆಲ್ಲ ಕಾಣುತ್ತೆ, ಓದಿರ್ತೀರ, ನಿಮಗಿದು ಕಿವಿಗೆ ಬಿದ್ದಿರುತ್ತೆ, ಇದನ್ನು ತುಂಬ ಗಾಢವಾಗಿ ಮಾತನಾಡ್ಬೋದಂಥ ಟೈಮು ಮಾತಾಡಬೇಕಾಗಿದೆ ನಾವು. ಎಸ್, ಇಟ್ಸ್ ಎ ಸೈಡ್ ಎಫೆಕ್ಟ್ ಆಫ್ ಅವಸರಕ್ಕೆ ಹುಟ್ಟಿದವು. ಟ್ರಯಲ್ ನಡೀಲಿಲ್ಲ, ಎಕ್ಸ್ಪೆರಿಮೆಂಟ್ಗಳಾಗಲಿಲ್ಲ. ಯಾವುದೇ ವ್ಯಾಕ್ಸಿನ್ಸ್ಗಳೇನಿದೆ ಇವು ವರ್ಷಾನುಗಟ್ಟಲೆ ಎಕ್ಸ್ಪೆರಿಮೆಂಟ್ ನಡೀಬೇಕು, ಸೈಂಟಿಫಿಕ್ಕಾಗಿ ರಿಸರ್ಚ್ಗಳು ನಡೀಬೇಕು. ಆದರೆ ಅವತ್ತಿನ ಕಾಲಕ್ಕೆ ಯಾವುದೋ ಒಂದು ಕಂಪ್ನಿ ಅವನಿಗೆ ಕೊಡಬೇಕಾಗಿತ್ತು, ನಮ್ಮ ದೇಶದವರು ಅವ್ನಿಗೊಂದು ಬಿಸ್ನೆಸ್ ಕೊಡಬೇಕಾಗಿತ್ತು. ತಟ್ಟೆ ಬಡಿಸಿದ್ರಲ್ಲ, ದೀಪ ಹಚ್ಚಿದ್ರಲ್ಲ, ಆ ಥರ ಕೊಟ್ಬಿಟ್ರು. ಒಂದು ಕಾನ್ಸ್ಪಿರಸಿ ಥಿಯರಿ ಥರ ನಡೀತು. ಒಂದು ರಿಸರ್ಚ್ ಹೇಳ್ತಾ ಇದೆ, ಸ್ವತಃ ಸಂಸ್ಥೆನೂ ಹೇಳ್ತಾ ಇದ್ದಾನೆ, ಹೌದು ಇದರಲ್ಲಿ ಸೈಡ್ ಎಫೆಕ್ಟ್ ಇದೆ ಅಂತ. ಕೋವ್ಯಾಕ್ಸಿನ್, ಕೋವಿಶೀಲ್ಡ್, ಇವೇನೇನು ಸಂಸ್ಥೆಗಳಿದೆ, ಸ್ವತಃ ಸಂಸ್ಥೆ ಸೈಂಟಿಸ್ಟ್ಗಳು ಹೇಳ್ತಾ ಇದ್ದಾರೆ, ಆ ಕೆಮಿಕಲ್ ಕಾಂಪೌಂಡೇಷನ್ ಮಾಡಿದವ್ರು ಹೇಳ್ತಾ ಇದ್ದಾರೆ, ಹೌದು ಇದರಲ್ಲಿ ಸೈಡ್ ಎಫೆಕ್ಟ್ ಇದೆ ಅಂತ. ಏನು ಮಾಡ್ತಾ ಇದ್ದೀವಿ ನಾವು? ಸಿಸ್ಟಮ್ಮು, ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ, ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ? ರಾಜ್ಯ ಸರ್ಕಾರದವ್ರಿಗೆ ಯಾವುದೇ ಏರಿಯಾಗಳಲ್ಲಿ ಒಂದು ಶೀಘ್ರವಾದಂಥ ಆಂಬುಲೆನ್ಸ್ ಸಿಸ್ಟಮ್ ಇರ್ಬೋದು, ಹಾಸ್ಪಿಟಲ್ ಫೆಸಿಲಿಟೀಸ್ಗಳಿರ್ಬೋದು ಕೊಡೋದಕ್ಕೆ ಇವತ್ತು ಆರೋಗ್ಯದ ವಿಚಾರದಲ್ಲಿ ಸಾಧ್ಯ ಆಗ್ತಾ ಇಲ್ಲ. ಇನ್ನು ಕೇಂದ್ರದವ್ರಿಗೆ ಇದ್ರ ಬಗ್ಗೆ ತಲೆ ಬಿಸಿನಿಲ್ಲ. ಯಾಕಂದರೆ ಇದು ಅವರೇ ಮಾಡಿದ ಅನಾಹುತ. ನಾವು ಅವ್ರನ್ನ ನಂಬ್ಕೊಂಡು ತೊಗೊಂಡಿದ್ದು. ಆಯಿತು, ಆ ಕಾಲಘಟ್ಟದಲ್ಲಿ ಒಂದು ಔಷಧಿ ಬೇಕಾಗಿತ್ತು, ಜನರಿಗೆ ಒಂದು ಸೈಕಾಲಜಿಕಲ್ ಫೀಲಿಂಗ್ ಬೇಕಾಗಿತ್ತು ಅಂತ ಇಟ್ಕೊಂಡ್ಬಿಡೋಣ. ನಮಗೊಂದು ಆತ್ಮಸ್ಥೈರ್ಯ ಬೇಕಾಗಿತ್ತು. ನಾನು ವ್ಯಾಕ್ಸಿನ್ ಹಾಕ್ಕೊಂಡೆ, ಒಂದು ಬೂಸ್ಟರ್ ಹಾಕ್ಕೊಂಡೆ, ಓಕೆ ನನಗೆ ಹೆಲ್ತ್ ಸರಿ ಇದೆ, ಇವಾಗ ನನಗೇನು ಆಗಲ್ಲ ಕೋವಿಡ್ ಅನ್ನೋದಕ್ಕೆ ಒಂದು ಶಕ್ತಿ ಬೇಕಾಗಿತ್ತು. ಯಾಕಂದರೆ ನಮ್ಮನ್ನು ನಾವು ಲಾಕ್ಡೌನ್ ಮಾಡ್ಕೊಂಡ್ಬಿಟ್ಟಿದ್ವಿ, ಹೆದರ್ಕೊಂಡ್ಬಿಟ್ಟಿದ್ವಿ ಸೈಕಾಲಜಿಕಲಿ. ಆಯಿತು, ಅದಾದ ಇಷ್ಟು ವರ್ಷಗಳಲ್ಲಿ ನಾವೇನು ಮಾಡ್ತಾಯಿದ್ದೀವಿ? ಸಿಸ್ಟಮ್ ಅನ್ನೋದು ಏನು ಮಾಡ್ತಾಯಿದೆ? ಹೇಗ್ರಿ ನಂದೀಶನ್ ಸಾವನ್ನ ನೀವು ಒತ್ತಡಕ್ಕೆ ಅಂತ ಹೇಳ್ತೀರಾ, ಆಹಾರಕ್ಕೆ ಅಂತ ಹೇಳ್ತೀರಾ? ಆ ಹುಡುಗ ಏನು ಗೊತ್ತಾಗ್ದಲೆ ಅದು ಯಾರೋ PHC ಕೇಂದ್ರಕ್ಕೆ ಹೋಗಿದ್ದಾನೆ, ಅವನು ಯಾರೋ ಗತಿಗೇಡಿ ಡಾಕ್ಟ್ರ್, ಅವನು ತಲೆ ಇಲ್ಲ, ಅವನಿಗೆ ಲೆಫ್ಟ್ ಇಡೀ ಶೋಲ್ಡರ್ ಪಾರ್ಟ್ ಅವನಿಗೆ ಪೇಯ್ನ್ ಬಂದಿದೆ, ವಾಮಿಟ್ ಮಾಡ್ಕೊಂಡಿದ್ದೆ 4-5 ಸಲ.
ಪಲ್ಪಿಟೇಷನ್ ಇದೆ, ಎದೆ ಟೈಟ್ನೆಸ್ ಬಂದಿದೆ, ಅಂದರೆ ಗ್ಯಾಸ್ಟ್ರೈಟಿಸ್ ಅಂತಂದ್ಬಿಟ್ಟು ಪ್ಯಾಂಡಿ ಎಲ್ಲ ಕೊಟ್ಬಿಟ್ಟು ಕಳಿಸ್ಬಿಟ್ಟಿದ್ದಾನೆ, ರ್ಯಾಂಟಕ್ ಹಾಕ್ಬಿಟ್ಟು ಇಂಜೆಕ್ಷನ್ಸ್ಗಳಾಗಿ ಕಳಿಸಿದ್ದಾನೆ. 3 ಗಂಟೆ ಹುಡುಗ ಒದ್ದಾಡಿದೆ. ಅಲ್ಲಿಂದ ಮತ್ತೆ ವಾಮಿಟ್ ನಿಲ್ಲದೆ ಹೋದಾಗಿದ್ದ ಇದು ಹಾರ್ಟ್ ರಿಲೇಟೆಡ್ ಇರ್ಬೋದು. ಒಂದು ECG ಮಾಡಿಸ್ಕೋಬೋದಿತ್ತಲ್ರಿ. 40 ನಿಮಿಷದಲ್ಲಿ ಗೊತ್ತಾಗ್ಬಿಡುತ್ತೆ. ಇದು 30 ನಿಮಿಷ ಟೈಮ್ ಸಿಕ್ಕರೆ ಸಾಕು, ಬದುಕ್ಬಿಡ್ಬೋದು. ನಾನು ಡಾಕ್ಟ್ರ್ ಥರ ಮಾತಾಡೋಕ್ಕೆ ಹೋಗಲ್ಲ, ಆದರೆ ತಿಳ್ಕೊಂಡಿದ್ದೀನಿ, ಜ್ಞಾನ ಇದೆ ನನಗೆ ಅದ್ರ ಬಗ್ಗೆ. ಸಫರ್ ಆಗಿದ್ದೀನಿ, ಅಂಡರ್ ಮೆಡಿಸಿನ್ಸಲ್ಲಿದ್ದೀನಿ, ನನಗೆ ಗೊತ್ತು ಅದನ್ನು ಹೆಂಗೆ ಕಟ್ಟಿದ್ದೀನಿ ಅಂತ ಗೊತ್ತು ನನಗೆ. ಒಂದು ಲೈಫ್ ರೀಬರ್ತನ್ನು ತಗೊಂಡಿದ್ದೀನಿ. ಶಿವಮೊಗ್ಗಕ್ಕೆ ಹೋಗ್ಬೋದಿತ್ತಲ್ಲ ಅವನು, ಯಾರು ಅಡ್ವೈಸ್ ಮಾಡಬೇಕಿತ್ತಲ್ವಾ? ಯಾವ ಅವನು ಮಾಡುವ್ರದ್ದು PSC ಡಾಕ್ಟ್ರು? ಫಸ್ಟ್ ಅವನ ಮೇಲೆ ಒಂದು ಅರ್ಜಿ ಬರೀಬೇಕು. ಇವ್ರಿಗೆ ಎಜುಕೇಷನ್ ಇರಲ್ವಾ? ಜಿಲ್ಲಾ ಮಟ್ಟ ತಾಲೂಕು ಮಟ್ಟದಲ್ಲಿ ಕೂತಿರೋ ವೈದ್ಯರುಗಳಿಗಿರಲ್ವಾ? ನಾನ್ ಸೆನ್ಸ್ ಇರ್ತಾರಲ್ಲ ಇವರು, ಹೇಳಬೇಕಲ್ವಾ? ಆತ್ಮಸ್ಥೈರ್ಯ ಕೊಡಬೇಕಲ್ವಾ? ಒಂದು ಸಿಸ್ಟಮ್ ಏನು ರೀ ಇಷ್ಟು ದರಿದ್ರವಾಗ್ಬಿಟ್ಟಿದೆ. ಇನ್ನೆಷ್ಟು ದಿಲೀಪ್ ವಿಚಾರದಲ್ಲಿ, ನಂದಿ ವಿಚಾರದಲ್ಲಿ, ರಾಜೇಶ್ ವಿಚಾರಕ್ಕೆ ಆಮೇಲೆ ಬರ್ತೀನಿ ನಾನು. ಇನ್ನೆಷ್ಟು ಹೇಳ್ತೀರಾ? ನೀವು ಡಯಟ್ ಮಾಡಿ, ವ್ಯಾಯಾಮ ಮಾಡಿ, ಸ್ಟ್ರೆಸ್ಲೆಸ್ ಲೈಫ್ ಮಾಡಿ, ನೀವು ಸಿಸ್ಟಮ್ ನಂಗೆ ಕೊಡ್ರಪ್ಪ. ಇವತ್ತು ತರಕಾರಿಗಳು ಅಡಲ್ಟ್ರೇಟೆಡ್ ವಿಷ ತಿಂತಾಯಿದ್ವಿ ನಾವು. ಎಣ್ಣೆ ಪದಾರ್ಥಗಳು ಹಂಗಿದೆ, ಜೀವನನೇ ಹಂಗಿದೆ, ಉಸಿರಾಡುವ ಆಕ್ಸಿಜನ್ನಲ್ಲಿದೆ ವಿಷ, ಜನಸಂಖ್ಯೆ ಹಂಗಿದೆ. ಇದು ಯಾವುದೋ ಸರ್ಕಾರದ ಪಾತ್ರ, ನಾನು ಸಿಸ್ಟಮ್ ಪಾತ್ರ ಅಂತ ಹೇಳ್ತಾರೆ. ಸಿಸ್ಟಮ್ ಅಂದರೆ ನಾನು ಸೇರಿದ್ದೀನಿ, ಈ ವಿಡಿಯೋ ನೋಡ್ತೀರ ನೀವು ಸೇರಿದ್ದೀರಾ, ಕಮೆಂಟ್ ಮಾಡ್ತಿರೋರು ನೀವು ಇದ್ದೀರಾ, ನಾನು ಇದ್ದೀನಿ. ನಾವೆಲ್ಲ ಸೇರಿ ಒಂದು ಹುಡುಕ್ಬೇಕಲ್ವಾ? ಸೈಂಟಿಸ್ಟ್ಗಳು ಈಗ ವಿಚಾರಕ್ಕೆ ಬರ್ದಾರೆ, ಹೇಳ್ತಾ ಇದ್ದಾರೆ. ಎಸ್ ನೋಡಿ, ಯಾವುದೇ ಟ್ರಯಲ್ ಇಲ್ದಲೆ ಆ ಟೈಮಿಗೆ ಕೊಟ್ಬಿಟ್ರು, ಆಯಿತು ತೊಗೊಂಬಿಟ್ವಿ. ಅದಾದ ಮೇಲೆ ಕಂಪನಿಗಳೇ ಹೇಳ್ತಾ ಇದೆ ಮಯೋಕಾರ್ಡಿಯಲ್ ಇನ್ಫೆಕ್ಷನ್ಸ್ ಬರುತ್ತೆ, ಕಾರ್ಡಿಯಾಟ್ರಿಸ್ ಬರುತ್ತೆ ಇದರಿಂದ. ಅಂದರೆ ಹೃದಯಕ್ಕೆ ಸಂಬಂಧಪಟ್ಟಂಥ ರೋಗಗಳು ಉಲ್ಬಣ ಆಗ್ತವೆ, ಹೃದಯಾಘಾತಗಳು ಹೆಚ್ಚಾಗುತ್ತೆ, MIs ಅಂತಾರೆ ಅದನ್ನು, ಬ್ರೈನ್ ಇಂಜುರಿಗಳಾಗ್ತವೆ. ಈಗ ರಾಜೇಶ್ಗಾಗಿದ್ದು ಅದೇನೆ. ಚಂದವಾಗಿ ಓಡಾಡ್ಕೊಂಡಿದ್ದು ಹುಡುಗ ಕಾರ್ ಓಡಿಸ್ಕೊಂಡು ಹೋಗ್ತಾ ಇದ್ದಾನೆ, ಮನೆಗೆ ಹೋಗ್ತಾ ಇದ್ದಕ್ಕಿದ್ದಂಗೆ ಬ್ರೈನ್ ಸ್ಟ್ರೋಕ್ ಥರ, ಬ್ರೈನಲ್ಲಿ ಕ್ಲಾಟ್ಸ್ ಅಂತ ಹೇಳ್ತಾ ಇದ್ದಾರೆ, ಅದಕ್ಕೆ ವಿಪರೀತ ಜ್ವರ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಸತ್ತೇ ಹೋದ 2 ದಿನಕ್ಕೆ. ಕಣ್ಮರೆ ಆಗೋದು, ರಬ್ಬರ್ಗಳು ಅಳಿಸ್ದಂಗೆ ರೀ, ಅಕ್ಷರಗಳು ಅಳಿಸ್ದಂಗೆ ಮನುಷ್ಯರು ಅಳಿಸ್ಕೊಂಡು ಹೋಗ್ತಾ ಇದ್ದಾರೆ ಇವತ್ತು. ಯಶವಂತ್ ಸರ್ ದೇಶಪಾಂಡೆ ರವೀಂದ್ರ ಕಲಾಕ್ಷೇತ್ರಕ್ಕೆ ಹೋದವರು ಮೆಟ್ಲಲ್ಲಿ ಮಾತಾಡ್ಬಿಟ್ಟು ಒಳಗಡೆ ಹೋಗಿ ವಾಪಸ್ ಬರೋ ಹೊತ್ತಿಗಿಲ್ಲ, 67 ವರ್ಷ ಅವ್ರಿಗೆ. ರಾಜಿ ತಾಳಿಕೋಟೆ ಮದ್ಯಪಾನ ಬಿಟ್ಟಿದ್ರು, ಎಲ್ಲ ಬಿಟ್ಟಿದ್ರು, ಶೆಂಟ್ ಹಾಕ್ಸ್ಕೊಂಡಿದ್ರು, ಎಲ್ಲ ಆಗಿತ್ತು. ಶೆಂಟ್ ಹಾಕ್ಸಿದ್ದು 1 ವರ್ಷಕ್ಕೆ. ಎಷ್ಟು ಜನರು ನಾನು ಉದಾಹರಣೆ ಕೊಡಲಿ? ಸೊ ಸೈನ್ಸ್ ಹೇಳ್ತಾ ಇದೆ ಸ್ಪರ್ಮ್ ಕೌಂಟ್ ಹೋಗುತ್ತೆ, ಆನುವಂಶಿಕತೆ ಪ್ರಾಬ್ಲಮ್ ಬರುತ್ತೆ, ಸಂತಾನೋತ್ಪತ್ತಿಯ ಸಮಸ್ಯೆ ಬರುತ್ತೆ. ಯಾಕಂದರೆ ಯಾವುದೇ ರೋಗ ನಿರೋಧಕ ಕಾಯಗಳು ಅದರ ವೈರಸ್ಸನ್ನು ಮಾತ್ರ ಕೊಲ್ಲೋದಿಲ್ಲ. ವೈರಸ್ಸನ್ನು ಮಾತ್ರ ಕೊಲ್ಲಬೇಕು. ಬಾಡಿಯ ಜೀವಕೋಶಗಳನ್ನು, ಬೇರೆ ಬೇರೆ ಅಂಗಗಳನ್ನು ಏನೂ ಎಫೆಕ್ಟ್ ಮಾಡ್ದಲೇ ಅದು ಕೆಲಸ ಮಾಡಬೇಕು ಅಂದರೆ ತರೋ ಸ್ಟಡಿ ಮಾಡಬೇಕು. ಅದಕ್ಕೆ ತುಂಬ ಟೈಮ್ ತೊಗೊಂಡು ವ್ಯಾಕ್ಸಿನ್ನ ತಯಾರಿಸಬೇಕಾಗುತ್ತೆ. ಅದರ ತಯಾರಿಸೋಕ್ಕಾಗಲ್ಲ. ಇದೊಂದು ಬೇಸಿಕ್ ಸೈನ್ಸು. ನಾನಾದರೂ ಹೇಳ್ಬೋದು, ನೀವಾದರೂ ಹೇಳ್ಬೋದು, ಅಥವಾ ಸೈಂಟಿಫಿಕ್ ರಿಸರ್ಚ್ಗಳನ್ನು ನೀವು ChatGPTಲೋ ಗೂಗಲಲ್ಲೋ ಎಲ್ಲ ಹುಡ್ಕೊಬೋದು. ಡಾಕ್ಟರ್ಸ್ಗಳ ಹತ್ತಿರದಲ್ಲಿರೋ ಡಾಕ್ಟರ್ಸ್ ಕೇಳ್ಬೋದು. ನಾನು 10 ಜನ ನನಗೆ ಗೊತ್ತಿರೋ ಡಾಕ್ಟರ್ ಶಿವಕುಮಾರ್ ಅವರು, ಡಾಕ್ಟರ್ ವೆಂಕಟೇಶ್ ಅವರು, ಡಾಕ್ಟರ್ ಶಂಕರ್, ಡಾಕ್ಟರ್ ನವೀನ್ ಸರ್, ನನಗೆ ಆಂಜಿಯೋಪ್ಲಾಸ್ಟಿ ಮಾಡಿದಾಗ ಎಲ್ಲರನ್ನೂ ಕೇಳಿ ಮಾತಾಡ್ತಾ ಇದ್ದೀನಿ. ಎಲ್ಲ ವರ್ಷಗಟ್ಟಲೆ ಓದ್ಕೊಂಡಿದ್ದಾರೆ. ಆಂಟಿಬಾಡಿಗಳು ಕ್ರಿಯೇಟ್ ಆಗುತ್ತೆ ಈ ವೈರಸ್ಗಳಿಂದ. ಇವು ದೇಹನ ಕೊಲ್ತವೆ. ವೈರಸ್ಸನ್ನು ಮಾತ್ರ ಕೊಲ್ಲೋದಿಲ್ಲ, ಸೈಡ್ ಎಫೆಕ್ಟ್ ಆಗೇ ಆಗುತ್ತೆ ಯಾವುದೇ ವ್ಯಾಕ್ಸಿನಿಂದ. ಅದು ಈ ವ್ಯಾಕ್ಸಿನಿಂದ ಆಯಿತು. ಈ ವ್ಯಾಕ್ಸಿನ್ ಹೆಚ್ಚು ಪ್ರೋಟೀನ್ ಲೋಡ್ ಆಯಿತು, ಹೆಚ್ಚು ಕ್ಯಾಲ್ಸಿಯಂ ಲೋಡ್ ಆಯಿತು ಹಾರ್ಟ್ಗೆ ಹೇಳ್ತಾ ಇದ್ದಾರೆ. ಮತ್ತು ಉತ್ತರ ಏನು ಕೊಡ್ತಾ ಇದ್ವಿ ನಾವು? ಈ ಸಲ ನೋಬೆಲ್ ಪ್ರೈಸ್ ತೊಗೊಂಡಿದ್ದಾರೆ ಜಪಾನ್ನವರು, ಶಿಯಾನ್ ಸಾಕಾಗುಚಿ ಅಂತ ಒಬ್ಬ ಡಾಕ್ಟ್ರು. ಆ ಡಾಕ್ಟ್ರಿಗೆ ಬಂದಿರುವ ಸಬ್ಜೆಕ್ಟೇ ಇದ್ರ ಬಗ್ಗೆ. ಹೌದು, ಯಾವುದೇ ವ್ಯಾಕ್ಸಿನ್ಗಳು, ರೋಗ ನಿರೋಧಕ ಕಾಯಗಳು ವೈರಸ್ಸನ್ನ ಮಾತ್ರ ಕೊಲ್ಲೋದಿಲ್ಲ, ಬೇರೆ ಬೇರೆ ಅಂಗಗಳಿಗೂ ಕೂಡ ಆಗುತ್ತೆ. ಅದಕ್ಕೂ ಹೃದಯಕ್ಕಾಗುತ್ತೆ, ಬ್ರೈನ್ಗಾಗುತ್ತೆ, ಸಂತಾನಕ್ಕಾಗುತ್ತೆ. ಈ 3 ತುಂಬ ಗಟ್ಟಿಯಾಗಿ ಹೇಳಿದ್ದಾರೆ. ಅವರ ಆ ರಿಸರ್ಚ್ಗೆ ಬಂದಿರೋದು ನೋಬೆಲ್ ಅವಾರ್ಡ್. ಇನ್ನೇನು ಬೇಕು ನಿಮಗೆ? ಒಬ್ಬ ನೋಬೆಲ್ ಅವಾರ್ಡ್ ರಿಸರ್ಚ್ ಸ್ಕಾಲರ್ ಹೇಳ್ತಾ ಇದ್ದಾನೆ, ಜಪಾನ್ನ ವೈದ್ಯ. ಕೋವಿಡ್ ಕೊಟ್ಟಂಥ ವ್ಯಾಕ್ಸಿನ್ ಬೂಸ್ಟರ್ ಕಂಪನಿಗಳು ಹೇಳ್ತಾ ಇದ್ದಾವೆ, ವೈದ್ಯರುಗಳು ಹೇಳ್ತಾ ಇದ್ದಾರೆ. ನಾನು ರಾಜಕೀಯ ಮಾಡ್ತಾ ಇಲ್ಲ ಇಲ್ಲಿ. ಐ ಆಮ್ ನಾಟ್ ಡೂಯಿಂಗ್ ಪ್ರೊಪಗಂಡಾ ಅಗೇನ್ಸ್ಟ್ ಮೋದಿ ಹಿಯರ್. ಆರೋಗ್ಯದ ಬಗ್ಗೆ ಮಾತಾಡ್ತಾ ಇದ್ದೀನಿ. BJP ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಲ್ವಾ? ಕಾಂಗ್ರೆಸ್ನವ್ರಿಗೆ ಆಗುತ್ತಾ? ಈ ಥರದ್ದಾದಾಗ ನನ್ನ ಪಕ್ಷ ಕೊಟ್ಟಿದೆ ವ್ಯಾಕ್ಸಿನ್ ಅಂತ ಅಂದ್ಬಿಟ್ಟು ಸುಮ್ಮನೆ ಬಿಡ್ತೀರಾ? ನಿಮ್ಮ ಮಗ ಸತ್ತೋಗ್ಬಿಟ್ರೆ ಹಾಗಲ್ಲ. ಇದು ಮುಕ್ತವಾಗಿ ಮಾತಾಡಬೇಕು. ಅವ್ರು ಆ ಕಾಲಘಟ್ಟಕ್ಕೆ ಏನು ಬೇಕೋ ಅದನ್ನು ಮಾಡಿದ್ದಾರೆ. ಒಂದು ಗೇಮ್ ಅದು.
ನಮ್ಮ ಬ್ರೈನನ್ನು, ನಮ್ಮ ಹೃದಯನ ಒಂದು ಧೈರ್ಯವಾಗಿಡೋದಕ್ಕೆ ಒಂದು ಗೇಮ್. ನಾನು ಯಾರನ್ನೂ ದೂರ್ತಾ ಇಲ್ಲ, ಬಟ್ ಏನು ಸೊಲ್ಯೂಷನ್ ಏನು? ಇದಕ್ಕೊಂದು ಅಭಿಯಾನ ಶುರುವಾಗಬೇಕು. ಇದಕ್ಕೆ ಈಗ ವೈದ್ಯರು ಹೇಳ್ತಾ ಇರೋದು ಇನ್ನು ಅನದರ್ 5 years ಇದಕ್ಕೊಂದು ಉತ್ತರ ಬರುತ್ತೆ ಸರ್ ಅಂತ ಹೇಳ್ತಾರೆ. ಈ ವ್ಯಾಕ್ಸಿನ್ಗಳು ಮಾಡಿರ್ತಕ್ಕಂಥ ಆಟೋಟಾಪ್ಗಳಿಗೆ ಜೀವಿಗಳು ಬಲಿಯಾಗ್ತಾನೆ ಇರುತ್ತೆ. ಅದಕ್ಕೆ ತುಂಬ ಕಾನ್ಷಿಯಸ್ ಬೇಕು ನಮಗೀಗ. ನಾವು ಕೋವಿಡ್ ಕಾಲಘಟ್ಟದಲ್ಲಿ ನರಳದಂತಹ ಪ್ರಿಪ್ರೇಷನ್ ನರಳಿದ್ವಿ. ವಿಟಮಿನ್ ಸಿ ವ್ಯಾಲ್ಯೂ ಗೊತ್ತಾಯಿತು, ವಿಟಮಿನ್ ಎನರ್ಜಿ ಗೊತ್ತಾಯಿತು, ನಮಗೆ ಬದುಕಿನ ಒತ್ತಡಗಳು ಗೊತ್ತಾಯಿತು. ಅದನ್ನು ಮತ್ತೆ ಇನ್ನೊಂದು 5 ವರ್ಷ ತೊಗೊಂಡು ಹೋಗಬೇಕು. ಯಾಕಂದರೆ ಇನ್ನೂ 5-6 ವರ್ಷ ಟೈಮ್ ಬೇಕು ಇದಕ್ಕೆ ಪರಿಹಾರ ಬರೋದಕ್ಕೆ. ತುಂಬ ರಿಸರ್ಚ್ಗಳು ನಡೀಬೇಕು. ಎಲ್ಲರೂ ಹೇಳ್ತಾರೆ ನಿಮಗೆ ಬ್ಲಡ್ ಟೆಸ್ಟ್ ಮಾಡಿಬಿಟ್ರೆ ಚೆನ್ನಾಗಿರೋ ಮನುಷ್ಯ ಕಾಯಿಲೆ ರೂಪಿಯಾಗಿ ಬಂದ್ಬಿಡ್ತಾನೆ, ಕಾಯಿಲೆ ಮನುಷ್ಯನ ಮಾಡ್ಬೋದು. ಇಲ್ಲ, ಅದನ್ನು ನಂಬೇಡಿ. ನಾನು ಸ್ವತಃ ಅನುಭವ ಹೇಳ್ತಾ ಇದ್ದೀನಿ, ಕೇಳಿ. ತುಂಬ ಜನರಿಗೆ ಗೈಡ್ ಮಾಡ್ತಾ ಇದ್ದೀನಿ ಇವಾಗ ನಾನು. ಬ್ಲಡ್ ಟೆಸ್ಟ್ ಮಾಡಿಸ್ಕೊಳ್ಳಿ, ವ್ಯಾಯಾಮ ಮಾಡಿ, ಯೋಗ ಮಾಡಿ, ಇದೆಲ್ಲವೂ ನಿಮಗೆ ಕೌಂಟ್ ಆಗುತ್ತೆ. ಧ್ಯಾನ ಮಾಡಿ, ಸ್ಟ್ರೆಸ್ ಲೈಫ್ನ ಕಡಿಮೆ ಮಾಡಿ, ಆದಷ್ಟು ಟ್ರೈ ಮಾಡಿ ಇರುವ ಬದುಕಲ್ಲಿ. ನಿಮ್ಮ ಬ್ಲಡ್ ಟೆಸ್ಟ್ಗಳು ನಿಮ್ಮ ಟ್ರೈಗ್ಲಿಸರೈಡ್ ಹೇಳುತ್ತೆ, ನಿಮ್ಮ LDL HDLಗಳನ್ನು ಹೇಳುತ್ತೆ. 1,000-1,500 ಆಗುತ್ತೆ. ಇದೆಲ್ಲ ಫ್ರೀ ಮಾಡ್ತಾರೆ ಕೆಲವು ಹಾಸ್ಪಿಟ್ಲ್ಗಳಲ್ಲಿ. ನಿಮ್ಮ ಕಿಡ್ನಿ ಫಂಕ್ಷನ್, ಲಿವರ್ ಫಂಕ್ಷನ್ಸ್ ಹೇಳುತ್ತೆ, ನಿಮ್ಮ ಬ್ರೈನ್ ಫಂಕ್ಷನ್ಗಳು ಹೇಳುವಂಥ ಟೆಸ್ಟ್ಗಳಿದ್ದಾವೆ, ಬೇಸಿಕ್ ಟೆಸ್ಟ್ಗಳಿದ್ದಾವೆ, ಅವನ್ನ ಮಾಡಿಸ್ಕೊಳ್ಳಿ. ನಿಮ್ಮ ಟ್ರೈಗ್ಲಿಸರೈಡ್ ನಿಮಗೆ ತುಂಬ ಮಾರಣಾಂತಿಕ ಆಗಿಬಿಡುತ್ತೆ. ಇದನ್ನು ದಾಟಿ ಅಲ್ಲೇನಾದ್ರು ಸಮಸ್ಯೆ ಬಂದರೆ, ಕೊಲೆಸ್ಟ್ರಾಲ್ ಸಮಸ್ಯೆ ಬಂದರೆ, ಕಿಡ್ನಿ ಫಂಕ್ಷನಲ್ ಸಮಸ್ಯೆ ಬಂದರೆ, ಲಿವರ್ ಫಂಕ್ಷನಲ್ ಸಮಸ್ಯೆ ಬಂದರೆ, ಬೆಂಗಳೂರಿನಲ್ಲಿ ವಾಸ ಮಾಡುವ ನಗರೀಕರಣದೆಲ್ಲರಿಗೂ ವಿಟಮಿನ್ ಡಿ ಮತ್ತು ವಿಟಮಿನ್ ಬಿ ಕೊರತೆ ಇರುತ್ತೆ. ನಾವು ಸನ್ಗೆ ಎಕ್ಸ್ಪೋಸ್ ಆಗೋದೇ ಇಲ್ಲ. ಸೂರ್ಯ ಕೂಡ ಭ್ರಷ್ಟ ಆಗ್ತಿರತಕ್ಕಂಥ ಕಾಲಘಟ್ಟ ಇದು. ಅದಕ್ಕೇನು ಪರಿಹಾರ ಮಾಡ್ಕೋಬೇಕು? ಟ್ರೈ ಮಾಡಿ. ನಿಮಗೊಂದು ವಿಶ್ವಾಸ ಬರುತ್ತೆ ನಾನು ಪ್ರಯತ್ನದಲ್ಲಿದ್ದೀನಿ ಅಂತ. ಲೈಪೋಪ್ರೋಟೀನ್ ಎ ಅನ್ನೋದು ತುಂಬ ಮುಖ್ಯ ಹಾರ್ಟ್ಗೆ. ನೆಕ್ಸ್ಟ್ ಪ್ರಶ್ನೆಗಳಿಗೆ ಹೋಗಿ, ನೆಕ್ಸ್ಟ್ ಟೆಸ್ಟ್ಗಳು ಮಾಡಿಸ್ಕೊಳ್ಳಿ. ಈಗ ಡಾಕ್ಟರ್ಗಳು ಕೊಡ್ತಾರ ಪರಿಹಾರ ಇಷ್ಟೇ. ನಂದೀಶ್ಗೆ ಮಾಳೂರಲ್ಲಿ ಚಿಕಿತ್ಸೆ ಸಿಗಬೇಕಾಗಿತ್ತು ಕರೆಕ್ಟಾಗಿ. ಹುಡುಗ ಬ್ಲಡ್ ಟೆಸ್ಟ್ ಮಾಡಿಸ್ಕೋಬೇಕಾಗಿತ್ತು. ಯಾರ್ಯಾರು ಕೋವಿಶೀಲ್ಡ್ ತೊಗೊಂಡಿದ್ದೀರಾ, ಕೋವ್ಯಾಕ್ಸಿನ್ ತೊಗೊಂಡಿದ್ದೀರಾ, ಅದೇನೇನು ವ್ಯಾಕ್ಸಿನ್ಗಳು ತೊಗೊಂಡಿದ್ದೀರಾ, ವೈರಸ್ಗಳಿಗೆ ಓಡಿಸೋದಕ್ಕೆ ತೊಗೊಂಡಿದ್ದೀರಾ, ಇನ್ನೊಂದಷ್ಟು ಕೆಲವು ಸೆಲೆಬ್ರಿಟಿಗಳು, ನಾನು ಹೆಸರು ಹೇಳೋದಕ್ಕೆ ಇಷ್ಟಪಡೋದಿಲ್ಲ, ಕಾಂಟ್ರವರ್ಸಿ ಮಾಡೋದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇಲ್ಲ. ತುಂಬ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು, ಯಾರೋ ವೈದ್ಯರುಗಳು ಬಂದರು, ಸಲಹೆ ಕೊಟ್ಟರು, ಸಾರ್ ಇದು ನಿಮ್ಮ ಲಂಗ್ಸನ್ನು ಕಾಪಾಡಿಬಿಡುತ್ತೆ, ನಿಮ್ಮ ಹಾರ್ಟ್ನ ಕಾಪಾಡಿಬಿಡುತ್ತೆ, ನೀವು ಏನಾದರೂ ನಿಮಗೆ ಕೋವಿಡ್ ಬರೋದೇ ಇಲ್ಲ, ನೀವು ವಾರ್ ರೂಮ್ಗಳಿಗೆ ಹೋದರು. ನಾನು ಸ್ವತಃ ವಾರ್ ರೂಮ್ಗೆ ಹೋಗಿದ್ದೀನಿ, ನೋಡಿ ಹೇಳ್ತಾ ಇರೋದು ನಿಮಗೆ. ಕೆಲವು ಸೆಲೆಬ್ರಿಟಿಗಳು ತೊಗೊಂಡ್ಬಿಟ್ರು ಡಾಕ್ಟರ್ಗಳು ಹೇಳಿದ್ದನ್ನೆಲ್ಲ. ಇದು ಪುಣೆಯಿಂದ ಬರುತ್ತೆ, ಬಾಂಬೆಯಿಂದ ಬರುತ್ತೆ, ಒಂದಷ್ಟು ಇಂಜೆಕ್ಷನ್ಸ್ ತೊಗೋಬೇಕು ಅಂತ. ಏನು ಆತರಕ್ಕೆ ಬಿದ್ದು ಒಂದು ಬ್ಲ್ಯಾಕ್ ಟಿಕೆಟಲ್ಲಿ ದುಡ್ಡು ಕೊಟ್ಟು ತಗೋತಾರಲ್ಲ ಟಿಕೆಟ್, ಹಂಗೆ ತರಿಸ್ಕೊಂಡು ತೊಗೊಂಡ್ಬಿಟ್ರು. ಅದರಲ್ಲಿ 1-2-3 ಜನ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳಿಗೆ ಗೊತ್ತಿಲ್ಲ. ಇದೊಂಥರ ಟೆರರಿಸಮ್, ಇದು ಭಯೋತ್ಪಾದನೆ. ಇದು ನಾನು ಕಣ್ಣಾರೆ ನೋಡಿಬಿಟ್ಟೆ ಈ 3 ವರ್ಷಗಳಲ್ಲಿ. ನನಗೆ ಗೊತ್ತು ಇವರು ತೊಗೊಂಡ್ರು ಇದನ್ನು ಅಂತ. 5 ಲಕ್ಷ 10 ಲಕ್ಷಕ್ಕೆಲ್ಲ ಕೊಟ್ಟರು ಇಂಜೆಕ್ಷನ್ಸ್ಗಳನ್ನು. ಕೆಲವು ಸೆಲೆಬ್ರಿಟಿಗಳು ಇವತ್ತಿಲ್ಲ, ನಾನು ನೇರವಾಗಿ ಹೇಳ್ತಾ ಇದ್ದೀನಿ. ದೊಡ್ಡವ್ರು ಇಲ್ಲ ಇವತ್ತು. ಕಾರ್ಡಿಯಾಕ್ ಅರೆಸ್ಟ್ ಅಂದ್ಬಿಟ್ರು ಸಿಂಪಲ್ಲಾಗಿ. ಅನುವಂಶಿಕತೆ ಅವ್ರ ಅಪ್ಪಂಗಿತ್ತು, ಅವನಿಗೆ ಬಂದ್ಬಿಡ್ತು ಅಂದ್ಬಿಟ್ರು. ರೆಡ್ ಮೀಟ್ ತಿಂತಾ ಇದ್ದ, ಮಾಂಸ ತಿಂತಾ ಇದ್ದ ಜಾಸ್ತಿ ಅಂದ್ಬಿಟ್ರು. ಏನೋ ಕಾರಣ ನಮಗೆ ನಾವೇ, ಯಾರೋ ನಮ್ಮ ಪಕ್ಕದವ್ರು ಸಾವಿಗೀಡಾದರೆ ಅವನು ಡ್ರಗ್ ಮಾಡ್ತಾ ಇದ್ದಾರೆ, ಗಾಂಜಾ ಮಾಡಿ ಸಿಗರೇಟ್ ಜಾಸ್ತಿ ಸೇರ್ತಾ ಇದ್ದಾರೆ, ಡ್ರಿಂಕ್ಸ್ ಮಾಡ್ತಾ ಇದ್ದಾರೆ. ಈ ಥರ ಒಂದು ಸಬೂಬ್ ಹೇಳ್ಕೊಂಡು ನಮ್ಮನ್ನು ಸಮಾಧಾನ ಮಾಡ್ಕೊಳ್ಳೋಂಥ ಸ್ಥಿತಿಗೆ ಬಂದುಬಿಟ್ಟಿದ್ದೀವಿ. ಆದರೆ ಅದೆಲ್ಲದರ ಜೊತೆಗೆ, ಆಹಾರ ಕ್ರಮದ ಜೊತೆಗೆ ದಯವಿಟ್ಟು ಸಿಗರೇಟ್ ಬಿಟ್ಬಿಡಿ, ಸ್ಮೋಕ್ ಮಾಡೋದು. ನಿಮಗೆ 50% ನಿಮ್ಮ ಸಮಸ್ಯೆ ಸಾಲ್ವ್ ಆಗುತ್ತೆ. ನಾನು ಅದಕ್ಕೆ ಒಬ್ಬ ಉದಾಹರಣೆ. ಐ ವಾಸ್ ಅ ಚೈನ್ ಸ್ಮೋಕರ್. ಸಿಗರೇಟ್ನ ನೀವೆಲ್ಲ ಸೇರ್ತೀರ, ನಾನು ತಿಂತಾ ಇದ್ದೆ. ಇದು ನನಗೆ ಫಾದರ್ನೇ ಎಚ್ಚರಿಕೆ ಕೊಟ್ಟವ್ರು ನಮ್ಮ ದಾದ. ಫಸ್ಟು ಸಿಗರೇಟ್ ಪ್ಯಾಕ್ ಬಿಸಾಕು ಅಂದರು ನನಗೆ. ಇದರಿಂದ ಅನಾಹುತ ಆಗುತ್ತೆ ಮಗನೇ, ಇದೊಂದು ನೀನು ಬಿಟ್ಬಿಡ್ಬೇಕು ಅಂದರು. ನಾನೇನು ಹೇಳ್ತಾ ಇದ್ದೀನಿ ಅಂದರೆ ಇದನ್ನೆಲ್ಲ ಸರಿ ಮಾಡ್ಕೊಳ್ಳಿ. ಇದರ ಜೊತೆಗೆ ಒಂದು ಅಭಿಯಾನ ಶುರುವಾಗಬೇಕು. ಈ ವ್ಯಾಕ್ಸಿನ್ಗಳು ತೊಗೊಂಡಿರ್ತಕ್ಕಂಥವ್ರಿಗೆ ಬ್ರೈನಿಗೆ ಸಮಸ್ಯೆ ಬರ್ತಾ ಇದೆ. ಬ್ರೈನಿಗೆ ಸಮಸ್ಯೆ ಬಂದರೆ ಲಕ್ಷಾಂತರ ರೂಪಾಯಿ ಬೇಕು. ನಿಮ್ಮ ಇನ್ಶೂರೆನ್ಸ್ನ ಮೀರಿದ ದುಡ್ಡು ಬೇಕು. ನೀವು ಮೆಡಿಕಲ್ ಇನ್ಶೂರೆನ್ಸ್ ಮಾಡಿಸಿದ್ರು ಇಲ್ವೋ, ಅದು ಮತ್ತಿನ್ನೊಂದಂದೆ, ಅದು ಗೊತ್ತಿಲ್ಲ ನನಗೆ. ನಿಮ್ಮ ಹತ್ರ ಹಣ ಇದೆಯೋ ಇಲ್ವೋ, BPL ಕಾರ್ಡಲ್ಲಿದ್ದಿರೋ, ಯಶಸ್ವಿನಿ ಯೋಜನೆ ಅಡಿಯಲ್ಲಿದ್ದಿರೋ, ಜಯದೇವದಲ್ಲಿ ನಿಮಗೊಂದು ಬೆಡ್ ಕೊಡ್ತಾರೋ ಇಲ್ವೋ. ಸ್ವತಃ ನನ್ನ ತಂದೆ ಗೌರ್ಮೆಂಟ್ ನೌಕರರಾಗಿ ಇದ್ದಾರೆ, ರಿಟೈರ್ಡ್ ಆಗಿದ್ದಾರೆ. ಅವ್ರಿಗೆ ಜಯದೇವದಲ್ಲಿ ಏನಾಯಿತು ಅಂತ ನಾನು ನೋಡ್ಪಟ್ಟೆ. ಒಂದಷ್ಟು ಶಿಫಾರಸು ಹೆಸರು ಇದ್ದರೆ, ನಿಮಗೊಂದಷ್ಟು ಮಾತನಾಡುವ ಶಕ್ತಿ ಇದ್ದರೆ, CM ಆಫೀಸಿಂದ ಫೋನ್ ಹೋದರೆ ಬೇರೆ ಥರ ಟ್ರೀಟ್ಮೆಂಟ್ ಇರುತ್ತೆ. ಇಲ್ಲದವ್ರು ಇಲ್ಲ. ಇದಕ್ಕೆ ಇನ್ನೂ ರಿಸರ್ಚ್ ಮಾಡಿ ಇದಕ್ಕೊಂದು ಉತ್ತರ ಕೊಡಬೇಕು ಅಂತ ನಾವು ಒತ್ತಾಯ ಮಾಡಬೇಕು. ನಮ್ಮ ಕಣ್ಣೆದುರುಗಡೆ ಜೀವಗಳು ಹೋಗಬಾರ್ದು, ನಮ್ಮನ್ನು ನಾವು ಕಳ್ಕೋಬಾರ್ದು. ರಾಜಕಾರಣ ಆಮೇಲೆ ಮಾಡೋಣ.
ಇದು ಒಂದು ಅಭಿಯಾನವಾಗಿ ಶುರುವಾಗಬೇಕು. ಇದಕ್ಕೊಂದು ಪ್ರಶ್ನೆ ಕೇಳಬೇಕು. ವೈದ್ಯರುಗಳು ಇದಕ್ಕೆ ಸಲಹೆ ಕೊಡೋದಕ್ಕೆ ತಯಾರಿದ್ದಾರೆ, ಅವ್ರನ್ನ ಕೇಳಿಸ್ಕೋಬೇಕು ನಾವು. ರಾಜಕಾರಣ ಒಂದು ಸಿಸ್ಟಮ್ ರನ್ ಮಾಡ್ತಾರಲ್ಲ, ಅವ್ರು ಕೇಳಿಸ್ಕೋಬೇಕು. ನಿನ್ನ ಮಕ್ಕಳಿಗಾದ್ರೆ ಏನು ಮಾಡ್ತೀಯಾ, ನಿನ್ನ ಕುಟುಂಬಕ್ಕಾದ್ರೆ ಏನು ಮಾಡ್ತೀಯಾ, ನೀವು ತೊಗೊಂಡಿದ್ರಲ್ಲ ವ್ಯಾಕ್ಸಿನ್ಸು, ಏನು ಮಾಡ್ತೀರಾ ಅಂತ ಒಂದು ಪ್ಯೂರ್ ಥಿಯರಿ ಹೇಳ್ತಾ ಇದೆ, ಒಂದು ಪ್ಯೂರ್ ರಿಸರ್ಚ್ ಹೇಳ್ತಾ ಇದೆ. ರಿಸರ್ಚ್ ಮಾಡೋರಿಗೆ, ಅವನು ರಿಸರ್ಚ್ ಸ್ಕಾಲರ್ ರಿಸಲ್ಟ್ ಕೊಡೋವನಿಗೆ, ಯಾರೋ ವರ್ಷಾನುಗಟ್ಟಲೆ ರಿಸರ್ಚ್ ಮಾಡೋವನಿಗೆ ಯಾವ ಪಕ್ಷ ಬೇಕಾಗಿರಲ್ಲ, ಅವನು ಪಕ್ಷಾತೀತವಾಗಿರ್ತಾನೆ. ನಂಬೇಕಲ್ವ ನೀವು ಅವನನ್ನು? ಅವ್ನು ರಿಸರ್ಚ್ ನಂಬೇಕಲ್ವ, ಸೈನ್ಸ್ನ ನಂಬೇಕಲ್ವಾ? ಅವನು ನಮ್ಮ ಕಣ್ಣಿಗೆ ಕಾಣೋ ದೇವ್ರವನು. ಇದನ್ನು ನಾವು ಮಾಡದೆ ಹೋದರೆ, ಧ್ವನಿ ಎತ್ತದೇ ಹೋದರೆ, ಇದನ್ನು ಜನರಿಗೆ ತಲುಪಿಸದೆ ಹೋದರೆ, ನಮ್ಮ ಸರ್ಕಾರಿ ವೈದ್ಯರಿರ್ಬೋದು, ಖಾಸಗಿ ವೈದ್ಯರ ಹತ್ರ ಹೋಗಿ ನೀವು ಇದಕ್ಕೇನು ಉತ್ತರ ಅಂತ ಕೇಳ್ಕೊಳ್ಳದೆ ಹೋದರೆ, ಸಿಸ್ಟಮ್ ಕೊಡದೆ ಹೋದರೆ, ನಾವು ಇನ್ನೂ ತುಂಬ ಪ್ರಾಣಗಳನ್ನು ಕಳ್ಕೊತೀವಿ, ತುಂಬ ಜನರನ್ನು ಕಳ್ಕೊತೀವಿ, ಅಪ್ರಾಪ್ತ ವಯಸ್ಸಲ್ಲಿ ಕಳ್ಕೊತೀವಿ, ಕಾರಣವಿಲ್ದಲೇ ಕಳ್ಕೊತೀವಿ. ಕಾರಣವಿಲ್ದಲೇ ಸಾವು ಬರಬಾರ್ದು. ಈ ಸಾವಿಗೊಂದು ನಿರ್ದಿಷ್ಟವಾದ ಕಾರಣ ಇರಬೇಕು. ಬದುಕಲಿಕ್ಕೆ ನಮ್ಗೆ ಎಷ್ಟು ಕಾರಣಗಳಿದೆಯೋ, ಎಷ್ಟು ಅರ್ಥಗಳಿದೆಯೋ, ಸಾವಿಗೂ ಒಂದು ಅರ್ಥ ಇರಬೇಕು, ಒಂದು ಕಾರಣ ಇರಬೇಕು. ನೀವು ವಿನಾಕಾರಣವಾಗಿ ಸಾಯಬಾರ್ದು. ತುಂಬ ನೊಂದ್ಕೊಂಡು ಹೇಳ್ತಾ ಇದ್ದೀನಿ. ಇದು ಈ ಸಿಸ್ಟಮ್ ಮಾಡಿದಂತಹ, ಈ ಒಂದು ರಾಜಕೀಯದ ಲಾಬಿ ಮಾಡಿದಂತಹ, ಒಂದು ಅವಸರ ಮಾಡಿದಂತಹ, ಒಂದು ನಮ್ಮ ಸಿನಿಮಾಗಳಲ್ಲಿ ಪ್ಯಾಚ್ ವರ್ಕ್ ಅಂತ ಹೇಳ್ತಾರೆ, ಹಂಗೊಂದು ಪ್ಯಾಚ್ ವರ್ಕ್ ಮಾಡಿಬಿಟ್ರು ನಮ್ಮನ್ನು. ಕೋವಿಡ್ ಇಟ್ಕೊಂಡು ಮರಳು ಮಾಡಿಬಿಟ್ರು ನಮ್ಮನ್ನೆಲ್ಲ, ಇಡೀ ಜನರನ್ನು. ಅವ್ರು ದೊಡ್ಡವ್ರು ಹೇಳ್ತಾ ಇದ್ದಾರೆ ಅಂತ ನಾವೆಲ್ಲ ಗಿಲಿಬಿಲಿ ಅಂತೇಳಿ ಎಲ್ಲ ಒಪ್ಕೊಂಡ್ಬಿಟ್ಟು ತಟ್ಟೆ ಬಾರಿಸ್ಬಿಟ್ವಿ. ಆ ತಟ್ಟೆ ಬಾರಿಸಿದ್ದು ಆಯ್ತಲ್ಲ, ಇವಾಗಲಾರು ನಿಮ್ಮ ಎಚ್ಚರಿಕೆ ಗಂಟೆನ ಬಾರಿಸ್ಕೊಳ್ಳಿ. ಕಷ್ಟ ಆಗ್ಬಿಡುತ್ತೆ. ಇಲ್ಲ ಅಂದರೆ ಇದನ್ನು ಹೇಳಬೇಕಾಗಿತ್ತು, ನಾನು ಹೇಳಿದ್ದೀನಿ. ಮತ್ತಷ್ಟು ನಮ್ಮ ತಮ್ಮನ ವಯಸ್ಸಿನಂಥವ್ರು, ಮಕ್ಕಳ ವಯಸ್ಸಂಥವ್ರು ಅಚಾನಕ್ಕಾಗಿ ಸಾಯ್ದಲೇ ಇರಲಿ, ಬದುಕಿಗೆ ಒಂದು ಅರ್ಥ ಬರಲಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ. ನಮಸ್ಕಾರ.